ನಾನು ಸಣ್ಣಿಗೆ ಕುಣಿಗಳು ರಣ ಅಳಿತಾಂಬ ಹಿದುವೆ ಭೂತದ ಯಾಭೂತದ ವಾಣಿ ಹೇಡನದು ನಿನ್ನ ಮಸ್ತಕದ ಜ್ಞಾನೋಪದೇಶ ಅಂದು ನನ್ನ ನೀಡಲ್ಲ ಅಣ್ಣನ ಮಡಲೆ ಬಂಗಾರದ ಕಡಲೆಂದು ನಂಬಿರುವ ನಿನ್ನ ಹೊಂದಾರಿತ ಒಂದೊಂದರ ಕೈಗೆ ಹೊಂದಿಸ ಧನಿಕರ ಹೊಡೆಯ ಮೇಷ್ಠ ರಾಜನೇ ಅಲ್ಲ. ಇಲ್ಲಿವರೆಗೂ ಬಾಳೆ ಅಡಿಕೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ. ಈಗ ನೀವು ದಾಳಿಂಬೆ ಮತ್ತು ಪಪ್ಪಾಯಿನ ಹಾಕಿದ್ರಿ ಅಂದ್ರೆ ಅದ್ರ ಬಗ್ಗೆ ವೀಕ್ಷಕರನ್ನ ತೋರ್ಸನ್ ಬರ್ರಿ ಸರ್. ಬರ್ರಿ ಸರ್, ಆ ಕಡೆ ಹಾಕಿದೀವಿ ಬರ್ರಿ ಸರ್, ಅದನ್ನ ನಾಲ್ಕು ಎಕರೆ ಬರ್ರಿ ಸರ್. ಈಗ ನೋಡಿ ಸರ್ ಪಪ್ಪಾಯಿ ತೋಟ ಸರ್. ಇದು ಪಪ್ಪಾಯಿ ಯಾವಾಗ ಹಾಕಿದ್ರಿ ಸರ್? ಸರ್ ಇದು ಆಗಸ್ಟ್ ತಿಂಗಳಲ್ಲಿ ಹಾಕಿದ್ವಿ ಸರ್. ಹಾಂ ಹಾಂ ಆಗಸ್ಟ್ ತಿಂಗಳಲ್ಲಿ ಹಾಕಿದ್ವಿ. ಈಗ ಕ್ಲೀನ್ ಮಾಡ್ಬೇಕು, ಮನೆ ಸ್ವಲ್ಪ ಕೊಟ್ಟಿದ್ದೀವಿ. ಹುಲ್ಲೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಮಳೆ ಹತ್ತಿಕೊಂಡ್ಬಿಟ್ಟು ಈ ತರ ಹೊಲಸ ಆಗೈತೆ ಸರ್. ಬೀಜನೆಲ್ಲ ಬೀಜ ಅಷ್ಟೇ ಸರ್ ಇರೋದು, ಈ ಸಾಲಲ್ಲೆಲ್ಲ ತೆಗೆದಿದೆ ಸರ್. ಇದು ಎಷ್ಟು ತಿಂಗಳಿಗೊಮ್ಮೆ ಬರುತ್ತೆ ಸರ್ ಪಪ್ಪಾಯಿ? ತಿಂಗಳಿಗೆ 7-8 ತಿಂಗಳು ಕಟಿಂಗ್ ಸರ್. ಅದು ಕಟಿಂಗ್ ಸರ್, ಕಾಯಿ ಕಟಿಂಗ್ ಮಾಡ್ಬೇಕು ಸರ್. 8 ತಿಂಗಳಿಗೆ 7 ಬೇಸಿ ಬಲಿಷ್ಠವಾಗಿತ್ತಂತಂದ್ರೆ ಭೂಮಿ ಬೇಗ ಬರ್ತದೆ ಸರ್. 7 ತಿಂಗಳಿಗೆ ಕಟ್ ಮಾಡ್ಬೋದು. ಅದು 7 ತಿಂಗಳಿಗೆ ನಮಗೆ ನಾವು ಬಂದು ಭೇಟಿ ಕೊಟ್ಟು ಹೋಗಿ ಸರ್. ಅದು ಹಣ್ಣು ಕೊಡಿ ಸರ್ ನಮಗೆ. ಬರ್ರಿ ಸರ್, ಅದಕ್ಕೇನೈತಿ ಇದು ತಿನ್ನಕ ಇರೋದು ಸರ್. ಸರ್ ಆ ಹೊಲಗಡೆಯಲ್ಲಿ ಫಿಲ್ಟರ್ ಇದೆ, ಇಲ್ಲಿ ಫಿಲ್ಟರ್ ಕುಂದಿರ್ತಿದ್ರೆ ಸರ್. ಎಲ್ಲ ಆರ್ಗಾನಿಕ್, ಟೋಟಲ್ ಆಗಿ ಆರ್ಗಾನಿಕ್ ಔಷಧಿಯನ್ನ ಆರ್ಗ್ಯಾನಿಕ್ ಮಾಡೋದು. ಅಲ್ಲಿ ಬಾಳೆ ಹೊಲಕ್ಕೂ ಒಂದು, ದಾಳಂಬ್ರಿ ಹೊಲಕ್ಕೂ ಒಂದು, ಮತ್ತೆ ಈ ಪ್ಲಾಟಿಗೆ ಒಂದು, 3 ಪ್ಲಾಟಿಗೆ ಒಂದೊಂದು ಕುಂದಿರ್ತೀವಿ. ಇದರಲ್ಲೇ ಎಲ್ಲ ಔಷಧಿ ಆರ್ಗಾನಿಕ್ ಇದರಲ್ಲೇ ಕುಂದಿಸಿ ಇದು ಮಾಡೋದು. ಯಾವುದೇ ಗೊಬ್ಬರನು ಕೊಡ್ಬೋದು ಸರ್. ಹೌದೇನು ಸರ್? ಅಂದ್ರೆ ನಾವು ಒಳ್ಳೆ ಚೆನ್ನಾಗಿ ಉಪಯೋಗ ಮಾಡ್ಕೊಂಡು ಸರ್. ಎಲ್ಲ ರೈತರು ಇದನ್ನ ಸರ್ ಮಾಡೋದು. ಈಗ ನಾವು ಒಂದೇ ಅಲ್ಲ ಮಾಡಿರೋದು ಎಲ್ಲ. ನಮ್ಮಪ್ಪ ರೈತ, ದೊಡ್ಡಪ್ಪ ರೈತ, ಕೂತೂರು ಕರಗಲ್ಲ, ಬೇಸಾಯವ ಮರೆತಿಲ್ಲ. ಎಲ್ಲಿದೆ ಸರ್? ಸರ್ ಈ ದಾಳಂಬ್ರಿ ಹಾಕಿ ಎಷ್ಟು ವರ್ಷ ಆಯ್ತು ಸರ್? ಇದು ಈಗ 2-3 ವರ್ಷ ಆಯ್ತು ಸರ್. 3 ವರ್ಷ. 3 ವರ್ಷ ಆಯ್ತು ಸರ್. ಎಷ್ಟು ಬಾರಿ ಕಟುವಾಗಿದೆ ಸರ್ ಇದು? ಈಗ 2 ಬಾರಿ ಕಟಾವ್ ಆಯ್ತು ಸರ್. 2 ಬಾರಿ. ಎಷ್ಟು ಸರ್ ಅಮೌಂಟ್ ಎಷ್ಟಾಗಿದೆ ಇದ್ರದ್ದು? ಅಮೌಂಟು ಹೋದ ಸಲ ಒಂದು ಸ್ಟಾರ್ಟಿಂಗ್ ಕಡಿಮೆ ಬರ್ತದೆ ಸರ್. ಸ್ಟಾರ್ಟಿಂಗ್ ಕಡಿಮೆ ಬರ್ತೈತಿ. ಈಗ ಒಂದು 15 ಟನ್ ಸಿಕ್ಕತ್ತೆ ಸರ್. ಹೌದೇನು ಸರ್? 15 ಟನ್ ಸಿಕ್ಕತ್ತಿ. ಹೋದ ಸಲ ಒಂದು 8 ಟನ್ ಸಿಕ್ಕತ್ತೆ ಸರ್. 2 ಬಾರಿ ಕಟ್ ಮಾಡಿದ್ವಿ. ಇದುವರೆಗೂ ತೋಟದ ಮನೆ ಮಾರಿತಪ್ಪ ಅವರ ತೋಟವನ್ನು ನೋಡ್ಕೊಂತ ಬಂದ್ವಿ. ಅದಕ್ಕಾಗಿ ನಿಮಗೆ ತೋಟದ ಮನೆ ಮಾರಿತಪ್ಪ ಅಂತಂದೇಳಿ ಬಿರುದು ತಗೊಂಡಿದ್ದೇನೆ ಸರ್. ನಿಮ್ಮ ಮನೆತನ ತೋಟದ ಮನೆ ಮಾರಿತಪ್ಪ ಅಂತ ಹೇಳ್ತಾರಂತಲ್ಲ ಸರ್? ಹೌದಾ ಸರ್? ನಮ್ಮ ಮನೆತನ ಹೌದು. ನಾವೇನ್ ಬಿರುದು ತಗೊಂಡಲ್ಲ ಸರ್. ನಮ್ ಎಲ್ಲರೂ ಸೇರಿ ಅದ ನಮ್ಮ ಅಪ್ಪಾಜಿ ಅವರ ಬಿರುದು ತಗೊಂಡದಾರ ಸರ್. ಅದನ್ನ ತೋಟದ ಮನೆಯವ್ರ ಅಂತಂದೇಳಿ. ಇವೆಲ್ಲ ತೋಟ ಮಾಡೋದಕ್ಕೆ ನೀವು ಪ್ರಗತಿಪರ ರೈತ ಅಂತೇಳಿ ಪ್ರಶಸ್ತಿಯನ್ನ ಕೊಡ ಮಾಡಿದೆ ಅಂತಂದು ಕೇಳ್ಪಟ್ಟಿದ್ದೆ ಸರ್. ಹ್ಞೂ ಸರ್, ಕೊಟ್ಟಿದ್ರು ಸರ್. ಪ್ರಗತಿಪರ ರೈತ ಪ್ರಶಸ್ತಿ ಅಂತಂದು ಬೆಂಗಳೂರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೊಟ್ಟರು ಸರ್. ಮತ್ತೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸರ್ ಇದರ ನಡುವೆ ರಂಗಭೂಮಿಯಲ್ಲಿ ಕಲಾವಿದರಾಗಿ ನರ್ತನೆ ಮಾಡಿರಿ ಅಂತ ಕೇಳ್ಪಟ್ಟಿವಿ ಸರ್. ಹ್ಞೂ ಸರ್, ಸಾಮಾಜಿಕ ನಾಟಕ ನಮ್ಮೂರಲ್ಲೆಲ್ಲ ಸಾಮಾಜಿಕ ನಾಟಕ ಆಡ್ತಿದ್ವಿ. ಆಮೇಲೆ ಎಲ್ಲ ಪೌರಾಣಿಕ ನಾಟಕ ಹೋಗಿ ಎಂಟ್ರಿ ಕೊಟ್ಟಿವಿ. ಅಲ್ಲಿ ಚೆನ್ನಾಗಿ ಮತ್ತೆ ಇಲ್ಲೆಲ್ಲ ಕಲಾವಿದರೆಲ್ಲ ಚೆನ್ನಾಗಿ ಆಡ್ತೀವಿ ಬಾರಪ್ಪ ಅಂತಂದೇಳಿ ಕರೆದ್ರು. ಮತ್ತೆ ಅದ್ರಾಗ ಅರ್ಜುನ, ಭೀಮ, ದುರ್ಯೋಧನ ಎಲ್ಲ ಪಾತ್ರಗಳನ್ನು, ಗಂಧರ್ವ ಮತ್ತೆ ಇವೆಲ್ಲ ಪಾತ್ರಗಳು ಮಾಡಿದ್ವಿ ಸರ್. ಈಗ ಎಷ್ಟು ನಾಟಕಗಳಲ್ಲಿ ನೀವು ಅಭಿನಯಿಸಿದ್ರಿ ಸರ್? ಒಂದು 80ರಿಂದ 93 ಆಗಿರ್ಬೋದು ಸರ್. ಸರ್ ಪಾತ್ರ ಯಾವ ಪಾತ್ರಗಳ ಮಾಡಿದ್ರಿ ಸರ್? ಅರ್ಜುನ, ಭೀಮ, ದುರ್ಯೋಧನ, ಗಂಧರ್ವ ಇದನ್ನೆಲ್ಲ ಮಾಡಿದ್ವಿ. ಮತ್ತೆ ಸಾಮಾಜಿಕದೊಳಗ ವಿಲನ್ ರೋಲ್ ಮಾಡಿದ್ವಿ ಸರ್. ನಾಟಕಗಳ ಯಾವ ಅಭಿನಯಿಸಿರ್ತಕ್ಕಂಥ ನಾಟಕಗಳು ಯಾವ ಯಾವ್ದವನ್ನ ನಿಮ್ ನೆನಪಿಗಿರೋದು ಇಷ್ಟ ಇದ್ರೆ ಹೇಳಿ ಸರ್. ಏನ್ ಡೈಲಾಗ್ಸ್? ಅಲ್ಲ, ನಾಟಕಗಳು ಯಾವ ಅಭಿನಯಿಸಿದ್ರ, ಯಾವ ನಾಟಕಗಳಲ್ಲಿ ಅಭಿನಯಿಸಿದ್ರ ಅಂತ? ಸಾಮಾಜಿಕ ನಾಟಕದಲ್ಲಿ ಅಣ್ಣನ ಒಡಲು ಬಂಗಾರದ ಕಡಲು, ಮತ್ತೆ ಇನ್ನೊಂದು ಹುಬ್ಬಳ್ಳಿ ಹುಲಿ, ಮತ್ತೆ ಇನ್ನೊಂದು ನಗುವ ದೇವರು ಅಂತಂದೇಳಿ ಅವನ್ನೆಲ್ಲ ನೆನಪದ ಸರ್. ಮತ್ತೆ ಇವು ರಕ್ತರಾತ್ರಿ ಸರ್. ನಮ್ಮ ವೀಕ್ಷಕರಿಗೆ ನಿಮ್ಮ ಭೀಮನ ಪಾತ್ರ ಆಗಿರ್ಬೋದು, ಅರ್ಜುನ ಪಾತ್ರ ಆಗಿರ್ಬೋದು, ಯಾವುದೋ ಒಂದು ಪಾತ್ರದ ಬಗ್ಗೆ ಏನ್ ಹೇಳಿ ಅಂದ್ರೆ ಡೈಲಾಗ್ ನ ಹೇಳಕ ಇಷ್ಟಪಡ್ತೀರಾ ಸರ್? ಸ್ವಲ್ಪ
ಸ್ವಲ್ಪ ಹೇಳಿದ್ರೆ ಚೆನ್ನಾಗಿದೆ. ನೀವು ಕೇಳಿದ್ರೆ ಹೇಳ್ಬೇಕಾಗ ಸರ್, ಹೇಳಿ ಸರ್. ಸ್ವಲ್ಪ ಸಂಕೋಚ ಆಗತ್ತಿ. ಸಂಕೋಚ ಪಡ್ರೆ ನಮ್ಮ ವೀಕ್ಷಕರಿಗೆ ಸಂಕೋಚ ಪಟ್ರೆ ಅಂದ್ರೆ ರಂಗ ಮತ್ತೆ ಇದನ್ನ ಮಂದಿರ ಹತ್ತಕ್ಕಾಗಲ್ಲ ಸರ್. ಹೌದು ಸರ್, ಹೌದು. ಮತ್ತೆ ಪ್ರೇಕ್ಷಕರಿಗೆ ಸಂಕೋಚ ಪಟ್ಕೊಂಡು ತೋರ್ಸಕ್ಕಾಗಲ್ಲ, ಸರ್ ಮಾಡ್ಲೇಬೇಕಾಗ ಸರ್. ಈಗ ಸರ್ ಅರ್ಜುನ್ ಪಾತ್ರ ಅಭಿನಯಿಸ್ತೀರಾ ಅಥವಾ ಯಾವ ರೀತಿ ಡೈಲಾಗ್ ಹೇಳ್ತೀರಾ? ಅದೇನೊಂದು ಮಾಡ್ತೀವಿ ಸರ್, ದುರ್ಯೋಧನೊಂದು ಮಾಡ್ತೀವಿ. ಡೈಲಾಗ್ ಯಾವ್ದು ಹೇಳಿದ್ರೆ ಸರ್ ಈಗ ಡೈಲಾಗ್ ನೀವು ಹೇಳ್ತಾರ ನಮ್ಮ ವೀಕ್ಷಕರಿಗೆ ಯಾವ ಸರ್? ಸರ್ ಈಗ ರಕ್ತರಾತ್ರಿ ಒಳಗ ನಾವು ಅಭಿನಯಿಸಿರ್ತಕ್ಕಂಥ ಪಾತ್ರಗಳು ಫಸ್ಟ್ ಎಂಟ್ರಿ ಕೊಟ್ಟದ ಪಾತ್ರ ಅದು ಗಂಧರ್ವ ಪಾತ್ರ ಅಂತಂದು ಹೇಳ್ಬಿಟ್ಟು ಅದನ್ನ ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ ಸರ್. ದುರ್ಯೋಧನ ಬರ್ತಾನೆ ಸರ್. ದುರ್ಯೋಧನ ಬಂದ ಮೇಲೆ ಎಲ್ಲೋ ನೀನು ಆರು ಅಂತಾರೆ. ಆ ಕ್ಷಣ ಡೈಲಾಗ್ ನಾನು ನಾನು ಯಾರು ಎಂಬುವುದು ನೆನಪು ಇದರಲ್ಲದೆ ನಿನ್ನ ಅಂದು ನಿನ್ನ ಬಿಗಿದುಕೊಂಡು ವೈದ್ಯದ ಆ ಚಿತ್ರಸೇನ ಗಂಧರ್ವನೇ ನಾನು. ಅಂದು ನಿನ್ನ ಹಿಡಿಸಿಕೊಂಡು ಬಂದಿದ್ದ ಆ ಅರ್ಜುನ ಇಂದು ನಿನ್ನ ಬದ್ಧ ಬೈರಿ. ಅಂದಿನ ಭೀಷ್ಮ ದ್ರೋಣರಿಲ್ಲ, ಹಿಂದಿನ ಹಸ್ತಿನಾಪತೆಗಳು. ಮತ್ತೆ ಮತ್ತೆ ಆ ಶ್ವತ್ಥಾಮನ ಬಗೆಗಾಗಿ ನಿನ್ನದಗೇರಿದೆ ನಿರಂದು ಬಣ್ಣ. ಏನೋ ಎಲ್ಲೋ ಕರಗ್ರಣಿಹೆ ಜೂಜಿನ ಜಾಲದಲ್ಲಿ ಬಿದ್ದ ಹಕ್ಕಿಗಳಂತೆ ದಿಕ್ಕು ತಪ್ಪಿದ ಆ ಪಾಂಡವರ ಪಟ್ಟದರಸಿಯ ಹುಟ್ಟ ಸೀರೆಯ ಸೆಳೆಯಲು ಆಶಿಸಿದ ರಾಕ್ಷಸನೇ. ಆ ಸಮಯದಲ್ಲಿ ಪಾಂಡವರ ಎದೆಯಲು ಉಂಟಾದ ಪರಿತಾಪದ ಪರಿಚಯ ನಿನ್ನೆದೆಗೆ ಮಾಡಿಕೊಡಲಿಕ್ಕೆ ನಿಸರ್ಗ ಆ ನನ್ನ ಕೈಯಿಂದ ಈ ಮೋಡದ ಚಿತ್ತಾರ ಕೆತ್ತಿಸುತ್ತಿದೆ. ಉಯ್ಯವನೇ ಮತಿಸಿ. ಇದು ಚಿತ್ರಸೇನ ಗಂಧರ್ವ ಡೈಲಾಗ್ ಸರ್. ಹೌದೇನು ಸರ್? ಬೇರೆ ಮತ್ತೆ ಯಾವ್ದಾದ್ರು ಡೈಲಾಗ್ ಇದ್ರೆ ಸರ್? ಮತ್ತೆ ಅರ್ಜುನನ್ ಒಂದು ಬರ್ತದೆ ಸರ್ ಡೈಲಾಗ್. ಅದು ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಅದು ಸಾಕು ಶ್ಯಾಮೆ ಸಾಕು. ಮಹಾಕಾಳಿಯ ಕಂಠದ ಭೈರವಿಯ ರಾಗದ ಸ್ವರಗಳು ಹೇಳುತ್ತಿವೆ ನಿನ್ನದು ಒಂದೊಂದು ಶಬ್ದದಿಂದ. ದ್ರೌಪದಿ, ಕುರುಕ್ಷೇತ್ರದಿಂದ ನಾವು ಕಳಿಸಿಕೊಟ್ಟ ಸರಕುಗಳು ಇಳಿಸಿಕೊಳ್ಳಲು ಸ್ಥಳವಿಲ್ಲ ಆ ಯಮನ ಲೋಕದಲ್ಲಿ. 3 ಲೋಕದ ಗಂಡ ನಾನಾಗಿರದಿದ್ದರೆ 3 ಲೋಕದ ಗಂಡ ಇನ್ನಿಲ್ಲ. ಜಯಲಕ್ಷ್ಮಿಯ ವಲ್ಲಭ ನಾನಾಗಿರದಿದ್ದರೆ ಜಯಲಕ್ಷ್ಮಿಯ ವಲ್ಲಭ ಇನ್ನಾರು ಇಲ್ಲ. ನನ್ನ ರೋಮ ರೋಮದಲ್ಲೂ ರಕ್ತದಲ್ಲೂ ರುದ್ರ ರಸಾಯನವೇ ತುಂಬಿ ತುಳುಕಾಡುತ್ತಿದೆ ತುಂಬ. ನನ್ನ ಕಣ್ಸಣ್ಣಿಗೆ ಕುಣಿಬಳು ರಣ ಕಾಳಿಕಾಂಬ. ಸರ್ ಇದು ಅರ್ಜುನ ಡೈಲಾಗ್ ಸರ್. ಅದು ನಿಮ್ಮ ಡೈಲಾಗ್ ನೋಡಿದ್ರೆ ವೀಕ್ಷಕರಿಗೆ ಸತಿಗೂ ಮೈಲಿರ್ತಕ್ಕಂಥ ರೋಮಾಂಚನಗೊಂಡು ಸರ್. ಈಗ ಸರ್ ನೀವು ಇಷ್ಟೊಂದು ಡೈಲಾಗ್ ಹೊಡಿತೀರಲ್ಲ, ನೀವೇನ ಎಜುಕೇಶನ್ ಏನಾಗಿದೆ ಸರ್ ನಿಮ್ದು? ಇಲ್ಲ ಸರ್, 3ನೇ ತರಗತಿ ಓದಿದ್ವಿ ಸರ್. 3ನೇ ತರಗತಿ ಓದಿದ್ರು ಇಷ್ಟು ಬರ್ಗಿ ಅದ ಸರಿಗೆ ಹೋಗಿಲ್ಲ ಸರ್. ಯಾವಾಗ ಒಂದ್ಸಲ ಬರೋದು ಹೋಗೋದು ನೀರ್ ಕಟ್ಟೋದು. ಈ ನಾಟಕಕ್ಕೆಲ್ಲ ಸ್ಫೂರ್ತಿ ಯಾರು ಸರ್ ನಿಮಗೆ? ನಮ್ಮ ಮನೆಯಾಗ ಎಲ್ಲಾರು ಅಪ್ಪ ಅಮ್ಮ ತಮ್ಮರು ಎಲ್ಲಾರು ಅದಾರ ಸರ್. ಆದ್ರೂ ಎಲ್ಲ ಸಾಕಾರ ಸರ್. ಯಾವ್ದಾದ್ರು ಇನ್ನುಳಿದ ನಾಟಕದಲ್ಲಿ ಇನ್ನುಳಿದ ಪಾತ್ರಧಾರಿ ಅಂದ್ರೆ ಭೀಮನ್ ಪಾತ್ರ ಮಾಡಿದ್ರ ಅಂತಂದ್ರೆ ಸರ್, ಆ ಡೈಲಾಗ್ ಏನಲ್ಲಿ ನಿಮಗೆ ನೆನಪಿದ್ರೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಕ ಇಷ್ಟಪಡ್ತೀರಾ ಸರ್? ಖಂಡಿತ ಸರ್, ಹೇಳ್ತೀನಿ. ಇದುವೇ ಭೂತದ ಭೂತದ ವಾಣಿ. ಹೇಡನಗೆ ನಿನ್ನ ಮಸ್ತಕದ ಜ್ಞಾನೋಪದೇಶ. ಹೇಡಿಯನ್ನಾಗಿ ಮಾಡುವ ಗೊಡ್ಡು ತತ್ವದ ಕುರಿಯ ದೊಡ್ಡಿಯ ಪುರುಷ ಸಿಂಹವನ್ನು ಮನುಜ ಕುರಿಯನ್ನಾಗಿಸುವ ಹಬಲ ತತ್ವವನ್ನು ಸಗದ ಸನ್ಯಾಸಿಯ ಜ್ಞಾನೋಪದೇಶ ಬೇಡನೆಗೆ ಈ ಭಾರತನಿಗೆ. ಆರ್ಧರಿವ ಕಡಲ ವಾಣಿಯಲ್ಲಿ ಮನುಜ ಕುರಿಗಳಿಗೆ ಸಿಂಹದೆದೆಯನ್ನು ಕೊಟ್ಟು ಯಮನ ಕೋಣವ ಕುತ್ತಿ ಕೊಲ್ಲುವಂತ ಉದ್ದಂಡ ತತ್ವವನ್ನು ಉಂಡ ಪ್ರಚಂಡ ಪ್ರವಾದಿಯ ಪ್ರವಾದನೆ ಭೇಕಾಯನಿಗೆ, ಈ ಬಲಶಾಲಿಯಾದ ಭೀಮನಿಗೆ. ಧರ್ಮಜ, ನಮ್ಮೆಲ್ಲರ ಸ್ವಾತಂತ್ರ್ಯದೊಂದಿಗೆ ಈ ಭಾರತೀಯರ ಸ್ವಾತಂತ್ರ್ಯ. ಸರ್ ಇವೆಲ್ಲ ನೋಡಿಬಿಟ್ರ ಯಾವ ಓದಿದ್ರು ನಮಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ ಸರ್. ನೀವು ಈ ತರ ಡೈಲಾಗ್ ಹೇಳ್ತೀರಂದ್ರೆ ನಮಗೆ ಹುಮ್ಮಸ್ ಆಗ್ತಾ ಇದೆ ಸರ್. ಇನ್ನುಳಿದ ಅಂದ್ರೆ ಸಾಮಾಜಿಕ ನಾಟಕಗಳಲ್ಲಿ ಅಭಿನಯಿಸ್ತಕ್ಕಂಥ ಪಾತ್ರದಲ್ಲಿ ಅಭಿನಯಿಸ್ತಕ್ಕಂಥ ಏನೋ ಡೈಲಾಗ್ ಏನೋ ನೆನಪಿದೆ ಸರ್? ಯಾವ್ದಾದ್ರು ನೆನಪದ ಸರ್? ಮತ್ತೆ ಅದು ಒಂದಿಷ್ಟು ನಮ್ಮ ವೀಕ್ಷಕರಿಗೆ ಹೇಳ. ಖಂಡಿತ ಹೇಳೋಣ ಸರ್. ಅದನ್ನ ಹೇಳ್ಬಿಟ್ಟು ಅಣ್ಣನ ಕೂಡ ಬಂಗಾರದ ಕಡೆ ಸರ್ ಅದ್ರ ವಿಲನ್ ಪಾತ್ರ ಮಾಡಿದ್ವಿ ಸರ್. ಅದು ಒಂದು ಡೈಲಾಗ್. ಹೆಸರು ಸರ್? ಅದು ವಿಲನ್ ಹೆಸರು ಧನರಾಜನ್ ಪಾತ್ರ ಮಾಡಿದ್ವಿ ಸರ್ ಅದ್ರಾಗ. ಅದನ್ನ ಸರ್
ಧರ್ಮರಾಜ ಧರ್ಮರಾಜ ಧರ್ಮ ಕರ್ಮಗಳ ತಳಾದಿ ಭದ್ರ ಬುನಾದಿ ಕಟ್ಟಿರುವ ಈ ನಿನ್ನ ಧರ್ಮದ ಉಳಿಸಬೇಕಾದರೆ ಎಂದು ನಾನು ನಿನ್ನ ನಂಬಿಕೆಯನ್ನು ಬೆಳೆಸಿದೆ. ಅಂದು ನನ್ನ ತಂದೆ ನಿನಗ ನನ್ನ ಹಿರಿಯತನದಿಂದ ಆಡಿ ಕಟ್ಟದ ಕಟುಕನಂತೆ ನೀ ದೂರ ತಳ್ಳಿ ಚಿಂತಿ ಎಂಬ ದೊಳ್ಳೂರಿಯಲ್ಲಿ ಅವಳ ಪ್ರಾಣವನ್ನು ಸೃಷ್ಟಿಸಿದಿ ಎಂದಾಗ ಅದರ ಸುಳ್ಳಿಸಿದ ಬಿಡಲಾರೆ ಧರ್ಮರಾಜ. ಇದೇ ನಾನು ಅಣ್ಣನ ಬಡಲೆ ಬಂಗಾರದ ಕಡಲೆಂದು ನಂಬಿರುವ ನಿನ್ನ ಹಂಬಾರಿ ತಮ್ಮಂದಿರನ್ನು ನನ್ನ ಕೈಗೆತ್ತಿಕೊಂಡು ಹಂಬುಜದ ಮುಖಿಯಂತೆ ವರ್ಣ ರಂಜಿತವಾದ ರೂಪರೇಷೆಗೊಂಡಿರುವ ನಿನ್ನ ಸೊಸೆ ಗಿರಿಜಿಯನ್ನು ನಿನ್ನ ರಂಜಿನಿಯಾಗಿ ಸ್ವೀಕರಿಸಿ ವಿರಾಜಮಾನವನಾಗಿ ನಿಂತು ನಿನ್ನೆಲ್ಲ ಆಸ್ತಿ ಹರಾಜು ಮಾಡಿ ನಾನು ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ಧನಿಕರ ಒಡೆಯ ಮೇಷ್ಟರ್ ಧನರಾಜನೇ ಅಲ್ಲ. ಸರ್, ಇಷ್ಟೆಲ್ಲ ನಾಟಕದಲ್ಲಿ ಅಭಿನಯಿಸಿದಿರಲ್ಲ, ಇನ್ನೊಂದು ಏನಾದ್ರು ಡೈಲಾಗ್ ಹೇಳೋದು ಇಷ್ಟಪಡ್ತೀನಿ ಸರ್. ಒಂದು ದಶಕಂಠ ರಾವಣ ಒಂದು ಡೈಲಾಗ್ ಅದಷ್ಟೊಂದು ನೆನಪಿಲ್ಲ, ಆದ್ರೂ ಪ್ರಯತ್ನ ಮಾಡುತ್ತೆ ಸರ್. ಪ್ರಯತ್ನ ಮಾಡಿ ಸರ್. ಎಂಟದೆಯ ದಶಕಂಠ ರಾವಣನ್ನು ಬೆಚ್ಚಿಸಿ ರಚ್ಚಿಗೆಬ್ಬಿಸುತ್ತಿರುವ ಆ ದೃಶ್ಯ ಶಕ್ತಿ ಯಾರು? ವಿವಿಧ ಲಲಾಟ ಲಕಿತನಾದ ವಿಧಾತನಿ ತನ್ನ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗ ಪ್ರಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ಕ್ಷಣಚಿತ ಕ್ಷಣ ಭೇರಿತನಾದ ನವಗ್ರಹಗಳ ಕ್ರಾಂತಿ ಭ್ರಾಂತಿ ಆ ನವಗ್ರಹಗಳೆಲ್ಲ ನನ್ನ ಸಿಂಹಾಸನದ ಪಾದದಡಿಯಲ್ಲಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ, ಹೆಗಲು. ಹಾಗಾದರೆ ನಿಮಿಷ ನಿಮಿಷಕ್ಕೂ ನಿಶಕ್ತನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಕಾಣದ ಕೈ ಯಾವುದು? ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಎಲ್ಲ ದಂಡುಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಪ್ರಚಂಡ ರಾವಣ. ಸರ್, ಇಷ್ಟೆಲ್ಲ ನಾಟಕಗಳಲ್ಲಿ ಅಭಿನಯಿಸಿದ್ರಲ್ಲ, ನಾಟಕದ ಅಂದ್ರೆ ಕಲಾಕ್ಷೇತ್ರಗಳಲ್ಲಿ ಯಾವುದಾದ್ರೂ ನಿಮಗೆ ಪ್ರಶಸ್ತಿಯನ್ನು ಬರಮಾಡಿಕೊಂಡಿದೆ? ಹಿಂದ್ ವರ್ಷ 2024ರಲ್ಲಿ ಕಲಾರತ್ನ ಪ್ರಶಸ್ತಿ ಆಯ್ತು. ಕಲಾರತ್ನ ಆಮೇಲೆ ಕೃಷ್ಣನ ಇದು ನಾಲ್ವಡಿ ಕೃಷ್ಣ ರಾಜ ಒಡೆಯರು, ಅದು ಒಂದು ಪ್ರಶಸ್ತಿ ಆಯ್ತು. ಆಮೇಲೆ 25ರಾಗ ಪ್ರಗತಿಪರ ರೈತ ಅಂತ ಹೇಳ್ಬಿಟ್ಟು ಅದು ಪ್ರಶಸ್ತಿ. ಈ 3 ಪ್ರಶಸ್ತಿಗಳು ಬಂದಿದಾವಲ್ಲ ಸರ್, ಇದ್ರ ಬಗ್ಗೆ ನೀವೇನು ಹೇಳಲು ಇಷ್ಟಪಡ್ತೀರಾ? ಸರ್, ನಮಗೆ ತುಂಬಾ ಖುಷಿ ಆಗ್ತೈತಿ. ಈ ಪ್ರಶಸ್ತಿಗಳು ತಗೊಂಡ್ರೆ ನಾವು ಒಂದೇ ತಗೊಂಡಿಲ್ಲ ಸರ್, ನಮ್ಮ ಮನೆಯವರು ಎಲ್ಲರೂ ಭಾಳ ಶ್ರಮ ಐತಿ, ತುಂಬ ಶ್ರಮ ಪಟ್ಟಿದ್ದಾರೆ. ನಮ್ಮ ತಾಯಿ ಶ್ರಮನೂ ಐತಿ, ನಮ್ಮ ಅಪ್ಪಾಜಿಯವರ ಶ್ರಮ ಭಾಳ, ಎಲ್ಲರೂ ಸೇರಿ ಇದನ್ನ ತಗೊಂಡದ ಸರ್. ನಾವು ಒಂದೇ ಸಾಧನೆ ಮಾಡಿಲ್ಲ ಸರ್, ಅವ್ರ ಹಿಂದೆ ಎಲ್ಲರೂ ಸಹಕಾರ ಕೊಟ್ಟದಕ್ಕೆ ನಾವು ಇಲ್ಲಿವರೆಗೆ. ಅಂದ್ರೆ ಕುಟುಂಬದ ಸಹಕಾರದೊಂದಿಗೆ ಹೌದು ಸರ್, ನಾವು ಒಬ್ರು ಬಿಟ್ಟು ಒಬ್ರಿಲ್ಲ ಸರ್, ಅವರೆಲ್ಲರೂ ಸಹಕಾರ ಕೊಡ್ತಾರೆ ಸರ್. ನಾವೇನಾರು ಮಾಡ್ಬೇಕಂದ್ರೆ ನಮ್ಮ ಫ್ಯಾಮಿಲಿ ಸೇರ್ತಾನೆ. ಮತ್ತು ಇನ್ನು ಹಿಂದೆ ನಮ್ಮ ಭಾಳ ದೊಡ್ಡವರು ಇದ್ದಾರೆ ಸರ್. ಮತ್ತು ಕಲ್ಯಾಣ ಕರ್ನಾಟಕ ಒಕ್ಕೂಟ ಸಂಘದ ಜಿಲ್ಲಾಧ್ಯಕ್ಷರು ಅಂಚಿನಮನಿ ರಾಮೇಶಣ್ಣನವರು ಇದ್ದಾರೆ. ಮತ್ತು ಡಾಕ್ಟರ್ ಉಮೇಶ್ ಶಂಕರಣ್ಣವರು ಇದ್ದಾರೆ. ಮತ್ತು ಇಲ್ಲಿ ಗೆದ್ಲಗಟ್ಟಿ ಬಸಜ್ಜರು ಅವರು ಕೂಡ ಭಾಳ ಗುರುಗಳು ನಮಗೆ ಅವರು. ಮತ್ತು ಎಲ್ಲರೂ ಭಾಳ, ಈಗ ರಮೇಶಣ್ಣನವರೇ ಇದಕ್ಕೆಲ್ಲ ಭಾಳ ಸಹಕಾರ ಕೊಟ್ಟಿದ್ದಾರೆ ಸರ್, ಇದಕ್ಕೆಲ್ಲ ಪ್ರಶಸ್ತಿಗಳಿಗೆ. ಅವರಿಗೆ ಧನ್ಯವಾದ. ಅವರಿಗೆ ನಮ್ಮ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ತೋಟಗಾರಿಕೆಯ ಜೊತೆಗೆ ಕಲಾಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡಿದಂತಕ್ಕಂಥ ಮಾರುತಿಯಪ್ಪ ಅವ್ರನ್ನ, ಅವರಿಗೆ ನನ್ನ ಕರೆಗೆ ಹೂಗೊಟ್ಟು ನಮ್ಮ ಸಂದರ್ಶನಕ್ಕೆ ಆಗಮಿಸಿದಂಥ ಮಾರುತಿಯಪ್ಪ ಅವರಿಗೆ ಧನ್ಯವಾದಗಳನ್ನು ಹೇಳೋದು ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇದೇನು ಮಹಾ ಸಾಧನೆ ಅಲ್ಲ, ಇದು ನಮ್ಮ ಹಿಂದೆ ನಮ್ಮ ಅಪ್ಪಾಜಿಯವರು ನಮ್ಮ ತಾಯಿಯವರು ಪಟ್ಟಕ್ಕಂಥ ಶ್ರಮ, ಅವ್ರ ಮುಂದೆ ನಾವೇನು ಅಲ್ಲ. ಅವ್ರು ಮಾಡ್ತಕ್ಕಂಥದ್ನೇ ನಾವು ಮಾಡ್ಕೊಂತ ಹೋಗ್ತಾ ಇದೀವಿ. ಇದೇನು ಹಿಂದೆ ಅದಾರ ಸರ್, ದೊಡ್ಡ ಕಲಾವಿದರು ಅದಾರ, ದೊಡ್ಡ ಪ್ರಗತಿಪರ ರೈತರುಗಳು ಅದಾರ. ಅವ್ರ ಮುಂದೆ ನಾವೇನು, ಮತ್ತು ಆದ್ರೂ ಇದ್ದಿದ್ರಾಗ ಚೆನ್ನಾಗದಾರಪ್ಪ ಅನ್ನೋ ರೀತಿಯಲ್ಲಿ ಅದೀವಿ ಸರ್.
ನಮ್ದೇನು ಇದು ಭಾಳ ತ್ಯಾಗಿನೂ ಅಲ್ಲ ಸರ್. ನಾನೇನು ಗುರುತಿಸಿದ್ರಿ ಇದು ಸರ್. ಇಷ್ಟೆಲ್ಲ ನಮ್ಮನ್ನು ಇದನ್ನೆಲ್ಲ ಗುರುತಿಸಿ ನಮ್ಮನ್ನು ಪರಿಚಯ ಮಾಡಿಕೊಟ್ಟಿದ್ದೆ ತುಂಬ ಧನ್ಯವಾದಗಳು ಸರ್. ಈ ನಿಮ್ಮ ಸುದ್ದಿ ಮೀಡಿಯಾಗೆ ಇನ್ನಷ್ಟು ಬೆಳೀಲಿ ನಿಮ್ಮದು ಚಾನಲ್ ಒಳ್ಳೆ, ಇನ್ನು ನಮ್ಮಂಥ ಹಲವಾರು ವ್ಯಕ್ತಿಗಳನ್ನ ಗುರುತಿಸಿ ಅವ್ರನ್ನ ಹೊರಗೆ ತರೋಂಥ ಕೆಲಸ ಮಾಡಿ ಸರ್. ನಮಸ್ಕಾರ ಸರ್. ನಮ್ಮ ಸುದ್ದಿ ಮೀಡಿಯಾದ ಸಾಧಕರ ಸವಾಲಿನ ಸಾಧಕರೊಂದಿಗೆ ಮುಂದಿನ ದಿನಗಳಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.